RCB are champions of WPL 2024. ಸ್ಪೀಚ್ಲೆಸ್. ಲಾಸ್ಟ್ ಮ್ಯಾಚ್ ಸ್ಪೀಚ್ಲೆಸ್, ಈ ಮ್ಯಾಚ್ ಸ್ಪೀಚ್ಲೆಸ್. ಟ್ರೋಫಿ ಗೆದ್ದಿದೀವಿ, ಏನ್ ಹೇಳ್ತೀರಾ? ನಮ್ಮ ಕನ್ನಡಿಗರಿಗೆ RCB ಅಂದ್ರೆ ಕೇವಲ ಟೀಮ್ ಅಲ್ಲ, ಅದೊಂದು ಎಮೋಷನ್. ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದ್ರು RCBಯ ಸೌಂಡ್ ಮಾರ್ದನಿಸುತ್ತೆ. ಇಂಥ RCB ತಂಡಕ್ಕೆ ನಮ್ಮ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾರೆ. ಈ ಪ್ರೀತಿಗೆ ಪ್ರತಿಯಾಗಿ ನಮ್ಮ RCBಯ ಸಿಂಹಿಣಿಯರು ಕಪ್ ಗೆದ್ದು ಕನ್ನಡಿಗರ ವರ್ಷಗಳ ಕನಸನ್ನ ಸಾಕಾರಗೊಳಿಸಿದ್ದಾರೆ. ಈ ಹೊಸ ಇತಿಹಾಸದ ಹಿಂದೆ ನಮ್ಮ ಹೆಮ್ಮೆಯ ಕನ್ನಡತಿಯ ಕೈಚಳಕ ಅಡಗಿದೆ. ತನ್ನ ಭರ್ಜರಿ ಬೌಲಿಂಗ್ ಮೂಲಕ ಅಬ್ಬರಿಸಿದ ಈಕೆ ವಿಕೆಟ್ ಮೇಲೆ ವಿಕೆಟ್ ಪಡೆದು ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಈಕೆ ಬೇರೆ ಯಾರು ಅಲ್ಲ, ನಮ್ಮ ಅಪ್ಪಟ ಕನ್ನಡದ ಹುಡುಗಿ ಶ್ರೇಯಾಂಕ ಪಾಟೀಲ್. RCB ಕಪ್ ಗೆದ್ದು ಹೊಸ ಇತಿಹಾಸ ಸೃಷ್ಟಿಸೋಕೆ ಉದಯೋನ್ಮುಖ ಪ್ರತಿಭೆ ಶ್ರೇಯಾಂಕ ಪಾಟೀಲ್ ಕೂಡ ಕಾರಣ. ಹಾಗಿದ್ರೆ ಇಂತಹ ಅದ್ಭುತ ಪ್ರತಿಭೆಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಾವು ಕನ್ನಡಿಗರಾಗಿದ್ದು ವೇಸ್ಟ್. ಸೊ ವರಿ ಮಾಡ್ಕೋಬೇಡಿ, ಈಕೆಯ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ, ಕೇಳಿ. RCB ಅಭಿಮಾನಿಗಳ ಮನಗೆದ್ದ ಚೋರಿ ಶ್ರೇಯಾಂಕ ಪಾಟೀಲ್ ಈಗ ನ್ಯಾಷನಲ್ ಕ್ರಶ್ ಆಗಿ ಮೆರೆಯುತ್ತಿದ್ದಾರೆ. ಈ ಚೋಟಾ ಚಾಂಪಿಯನ್ ಹುಟ್ಟಿದ್ದು 2002ರ ಜುಲೈ 31ರಂದು ನಮ್ಮ ಬೆಂಗಳೂರಿನಲ್ಲಿ. ತಂದೆ ರಾಜೇಶ್ ಪಾಟೀಲ್. ಇವರು ಮೂಲತಃ ಕ್ರಿಕೆಟರ್ ಕಮ್ ಬಿಸಿನೆಸ್ ಮ್ಯಾನ್. ರಾಜೇಶ್ ಪಾಟೀಲ್ ಹಿಂದೊಮ್ಮೆ ರಾಜ್ಯ ರಣಜಿ ತಂಡದಲ್ಲಿ ಸಂಭವನೀಯರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ರಂತೆ. ಸದ್ಯ ಇವರು ಕ್ರಿಕೆಟ್ ಅಕಾಡೆಮಿ ಒಂದನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಶ್ರೇಯಾಂಕಾಗೆ ಕ್ರಿಕೆಟ್ ರಕ್ತದಲ್ಲೇ ಇದೆ. ಈಕೆಗೆ ಕ್ರಿಕೆಟ್ ಬಗ್ಗೆ ಕೇವಲ ಪ್ರೀತಿಯಷ್ಟೇ ಇರಲಿಲ್ಲ, ಕ್ರಿಕೆಟ್ ಜಗತ್ತಿನಲ್ಲಿ ಪ್ರತಿಭಾನ್ವಿತ ಆಟಗಾರ್ತಿಯಾಗಿ ಬೆಳೆಯಲು ಹಂತ ಹಂತವಾಗಿ ತಪಸ್ಸನ್ನೇ ಮಾಡಿದ್ದಾರೆ. ತನ್ನ 8ನೇ ವಯಸ್ಸಿನಲ್ಲಿ ಆಡಲು ಆರಂಭಿಸಿದ ಶ್ರೇಯಾಂಕ ಕೇವಲ ಖುಷಿಗಾಗಿ ಆಡ್ತಿದ್ರಂತೆ. ಶ್ರೇಯಾಂಕ ತಂದೆಯ ಅಕಾಡೆಮಿಯಲ್ಲಿ ವಾರಾಂತ್ಯದಲ್ಲಿ ತರಬೇತಿಗಾಗಿ ಹೋಗ್ತಿದ್ರಂತೆ. ಆಗ ಅವರನ್ನ ನೋಡಿದ ಇವರ ತಂದೆಯ ಸ್ನೇಹಿತ ಪುಟ್ಟಸ್ವಾಮಿ ಅವರು, ಶ್ರೇಯಾಂಕ ಮುಂದೊಂದು ದಿನ ಅದ್ಭುತ ಕ್ರಿಕೆಟರ್ ಆಗಬಹುದು, ಈಕೆಗೆ ಚೆನ್ನಾಗಿ ಕ್ರಿಕೆಟ್ ಕಲಿಸು ಎಂದು ಸಲಹೆ ನೀಡಿದ್ರಂತೆ. ಹಾಗಾಗಿ ಇದೇ ನನ್ನ ಕ್ರಿಕೆಟ್ ಜೀವನದ ಮೊದಲ ಟರ್ನಿಂಗ್ ಪಾಯಿಂಟ್ ಅಂತಾರೆ ಶ್ರೇಯಾಂಕ. ಇನ್ನು ಶ್ರೇಯಾಂಕ ಅವರ ಕ್ರಿಕೆಟ್ ಗುರು ಮತ್ತು ಕೋಚ್ ಅರ್ಜುನ್ ದೇವ್. ಇವರು ಕೇವಲ ಕೋಚ್ ಮಾತ್ರ ಅಲ್ಲ, ನನ್ನ ಪಾಲಿನ ಸರ್ವಸ್ವ. ಇವರಿಗೆ ನನ್ನ ತಂದೆಯ ಸ್ಥಾನವನ್ನ ಕೊಟ್ಟಿದ್ದೇನೆ ಎಂದು ಶ್ರೇಯಾಂಕ ಪ್ರತಿ ಹೆಜ್ಜೆಯಲ್ಲೂ ಅರ್ಜುನ್ ದೇವ್ ಅವರನ್ನ ನೆನೆಯುತ್ತಾರೆ. ಶ್ರೇಯಾಂಕ ಒಂದೊಂದಾಗಿ ವಯಸ್ಸಿಗೂ ಮೀರಿದ ಸಾಧನೆಯನ್ನ ಮಾಡುತ್ತಾ ಸಾಕ್ತಿದ್ದಾರೆ. ನಾನು ಅಪ್ಪಟ ವಿರಾಟ್ ಕೊಹ್ಲಿ ಫ್ಯಾನ್ ಎನ್ನುವ ಇವರು ವಿರಾಟ್ ಕೊಹ್ಲಿಯಂತೆಯೇ ಅದ್ಭುತ ಸಾಧನೆಯನ್ನ ಮಾಡುವ ಗುರಿಯನ್ನ ಹಾಕಿಕೊಂಡಿದ್ದಾರೆ. ಬಾಲ್ಯದಿಂದಲೂ ಕ್ರಿಕೆಟ್ ಮೇಲೆ ಹುಚ್ಚನ್ನ ಬೆಳೆಸಿಕೊಂಡಿದ್ದ ಶ್ರೇಯಾಂಕ ತಮ್ಮ 12ನೇ ವಯಸ್ಸಿಗೆ ಕರ್ನಾಟಕ ಅಂಡರ್-16 ತಂಡದಲ್ಲಿ ಸ್ಥಾನವನ್ನ ಪಡೆದಿದ್ರು. ನಂತರ 13ನೇ ವಯಸ್ಸಿಗೆ ಅಂಡರ್-19, 15ನೇ ವಯಸ್ಸಿಗೆ ಅಂಡರ್-23 ತಂಡವನ್ನ ಪ್ರತಿನಿಧಿಸಿದ್ರು. 2023ರ ರಾಷ್ಟ್ರೀಯ ಮಹಿಳಾ ಏಕದಿನ ಟೂರ್ನಿಯಲ್ಲಿ 20 ವಿಕೆಟ್ ಕಿತ್ತು ಗರಿಷ್ಠ ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ 2ನೇ ಸ್ಥಾನವನ್ನ ಪಡೆದ್ರು. ಬಳಿಕ ಭಾರತದ ಎ ತಂಡವನ್ನ ಪ್ರತಿನಿಧಿಸಿದ್ದಾರೆ. ಹೀಗೆ ಹಂತ ಹಂತವಾಗಿ ಅದ್ಭುತ ಪ್ರದರ್ಶನ ನೀಡುತ್ತಾ ಬಂದ ಶ್ರೇಯಾಂಕ ಊಹೆಗೂ ಮೀರಿ WPL ಹರಾಜು ಪ್ರಕ್ರಿಯೆಯಲ್ಲಿ RCBಗೆ ಹರಾಜಾಗಿದ್ರು. ಅಲ್ಲಿಂದ ಜಬರ್ದಸ್ತ್ ಆಗಿ ಆಟ ಶುರು ಮಾಡಿದ ಖಡಕ್ ರೊಟ್ಟಿ ಟ್ರೋಫಿಗೆ ಮುತ್ತಿಟ್ಟಿದ್ದಾರೆ. ಫೀಲ್ಡ್ ನಲ್ಲಿ ಮೋಡಿ ಮಾಡಿ ಗೆಲುವು ತಂದುಕೊಟ್ಟ ಈಕೆಗೆ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಮತ್ತೊಮ್ಮೆ ಸ್ಥಾನ ಕೊಟ್ಟಿದ್ದಾರೆ.